ಈಗ ನನ್ನ ಕೈಯಲ್ಲಿರೋದು ನ್ಯೂ ರಿಪಬ್ಲಿಕ್ ಬ್ರ್ಯಾಂಡ್ ಕಡೆಯಿಂದ ಅರ್ಬನ್ 4 ಟ್ರೂ ವೈರ್ಲೆಸ್ ಇಯರ್ಬಡ್ಸ್. ಸೊ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದು ಅಪ್ ಟು 30 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತಂತೆ. ತುಂಬಾನೇ ಒಳ್ಳೆ ವಿಷಯ. ಇನ್ನು ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಟಚ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಇಯರ್ಬಡ್ಸ್ನಲ್ಲಿ, ಎನ್ವೈರ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಹಾಫ್ ಸೆನ್ಸರ್ ಫಂಕ್ಷನ್ ಇದೆ, 13mm ನ ನಿಯೋಡಿಯಂ ಡ್ರೈವರ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ಡೀಪ್ ಬೇಸ್ ಎಲ್ಲ ಸಪೋರ್ಟ್ ಇರುತ್ತೆ, ಮತ್ತೆ ಫಾಸ್ಟ್ ಚಾರ್ಜಿಂಗ್ ಅನ್ನು ಸಪೋರ್ಟ್ ಮಾಡಿದ್ದಾರೆ. ನೀವು 30 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, 5 ಗಂಟೆಗಳ ಕಾಲ ನೀವು ಇದರಲ್ಲಿ ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ಕೊಬಹುದು. ಸೊ ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ. ಇದನ್ನ ನಾವು ಪಟ್ಟಂತ ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದು ಈ ರೀತಿಯಾದ ಒಂದು ಕೇಸನ್ನು ನೋಡ್ಕೊಬೋದು. ಅದರ ಒಳಗಡೆ ಈ ರೀತಿಯಾದ ಇಯರ್ಬಡ್ಸನ್ನು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಮ್ಮ ಕಿವಿಗೆ ಹಾಕಿ ಹೇಗೆ ಕಂಫರ್ಟ್ ಇದೆ ಮತ್ತು ಸೌಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ನಾವು ಮತ್ತೆ ನೋಡೋಣ. ಮತ್ತು ಬಾಕ್ಸ್ನ ಒಳಗಡೆ ಟೈಪ್ ಸಿನ ಒಂದು ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ. ನ್ಯೂ ರಿಪಬ್ಲಿಕ್. ಸೊ ಈ ಒಂದು ಇಯರ್ಬಡ್ಸನ್ನು ಯೂಸ್ ಮಾಡಿ ನನ್ನೊಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋದಾದರೆ, ಫಸ್ಟು ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ತುಂಬಾ ಚಿಕ್ಕದಾಗಿದೆ. ಸೊ ಕೈಯಲ್ಲಿ ಇಟ್ಕೊಂಡ್ರೂ ಕಾಣಿಸಲ್ಲ. ಸೊ ಆ ರೀತಿ ಸ್ವಲ್ಪ ಚಿಕ್ಕದಾದ ಇಯರ್ಬಡ್ಸ್ ಆಗಿದೆ. ಆ್ಯಂಡ್ ಕಿವಿಯಲ್ಲಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಬೇರೆ ಇಯರ್ಬಡ್ಸಲ್ಲೆಲ್ಲ ನೀವು ನೋಡ್ಕೊಂಡಿರ್ಬೋದು, ಇಲ್ಲಿ ಉದ್ದಕ್ಕಿರುತ್ತೆ, ಬಟ್ ಇದರಲ್ಲಿ ಶಾರ್ಟ್ ಆದ ಒಂದು ಲೆಂತನ್ನು ನಾವು ನೋಡ್ಕೊಬಹುದು. ಸೊ ಅದು ಒಳ್ಳೆ ವಿಷಯವಾಗಿದೆ. ಆ್ಯಂಡ್ ನೀವಿಲ್ಲಿ ನೋಡ್ಕೊಬಹುದು, ಇದು ಆಫ್ ಇಯರ್ ಡಿಸೈನ್ನಲ್ಲಿ ಬರ್ತಾ ಇದೆ. 13mm ನ ನಿಯೋಡಿಯಂ ಡ್ರೈವರ್ನ ಯೂಸ್ ಮಾಡಿದ್ದಾರೆ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಬೇಸ್ ಎಫೆಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಬ್ಲೂಟೂತ್ನ 5.1 ನಲ್ಲಿ ರನ್ ಆಗ್ತಾ ಇದ್ದು ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಟಚ್ ಕಂಟ್ರೋಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದಾನೇ ನಾವು ಮ್ಯೂಸಿಕ್ ಪ್ಲೇ, ಪಾಸ್, ನೆಕ್ಸ್ಟ್ ಎಲ್ಲ ಮಾಡ್ಕೊಬಹುದು. ಅಂಡ್ ಇದರಲ್ಲಿ ಹಾಲ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಎನ್ವೈರ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ಏನ್ ಯೂಸೇಜ್ ಅಂತ ನೋಡೋದಾದ್ರೆ, ನೀವು ಕ್ರಿಸ್ಟಲ್ ಕ್ಲಿಯರ್ ಆದ ಕಾಲಿಂಗ್ ಅನ್ನ ಮಾಡ್ಕೊಬಹುದು. ಇದರ ಒಂದು ಬ್ಯಾಟರಿ ಬ್ಯಾಕಪ್ ಟೈಮ್ ಅಂತ ನೋಡೋದಾದ್ರೆ 30 ಗಂಟೆಗಳ ಕಾಲ ನೀವು ಇದನ್ನ ಯೂಸ್ ಮಾಡ್ಕೊಬಹುದು. ಇದರ ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 1299 ರೂಪಾಯಿಗೆ ಇದನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನೋ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.